ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಖಾಸಗಿ ಬಸ್ ಒಂದು ಹೊತ್ತಿ ಉರಿದಿದೆ. ನೆಲಮಂಗಲದ ಬಳಿ ಕಂಬಕ್ಕೆ ಡಿಕ್ಕಿ ಹೊಡೆದು ದಗದಗಿಸಿದೆ ಬಸ್. ಅದೃಷ್ಟವಶಾತ್ 40 ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ. ಲಗೇಜ್ ಬಾಕ್ಸ್ನಲ್ಲಿ ಇಟ್ಟಿದ್ದ ವಸ್ತುಗಳೆಲ್ಲ ಸುಟ್ಟು ಭಸ್ಮವಾಗಿದೆ. ನೆಲಮಂಗಲದ ಬಳಿ ಕಂಬಕ್ಕೆ ಡಿಕ್ಕಿಯಾಗಿ ಬಸ್ ಹೊತ್ತಿ ಉರಿದಿದೆ. ಅದೃಷ್ಟವಶಾತ್ 40 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಬಂದು ಬೆಂಕಿ ನಂದಿಸುವ ಕೆಲಸವನ್ನು ಮಾಡಿದ್ರು. ಸ್ಥಳಕ್ಕೆ ಸಂಚಾರಿ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಬಸ್ ಬೆಂಗಳೂರಿನಿಂದ ಕಲಬುರಗಿಗೆ ಹೋಗ್ತಾ ಇತ್ತು ಎನ್ನುವಂಥ ಮಾಹಿತಿ ಇದೆ. ಖಾಸಗಿ ಬಸ್, ಸಂಜನಾ ಟ್ರಾವೆಲ್ಸ್ಗೆ ಸೇರಿದ ಖಾಸಗಿ ಬಸ್ ಎನ್ನುವಂಥದ್ದು ಗೊತ್ತಾಗಿದೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇತ್ತೀಚೆಗೆ ಖಾಸಗಿ ಬಸ್ಗಳು ರಸ್ತೆಯಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲೇ ಅದರಲ್ಲಿ ಬೆಂಕಿ ಕಾಣಿಸ್ಕೊಂಡಂಥ ಘಟನೆಗಳು ವರದಿಯಾಗಿತ್ತು. ಇದಾದ ಬಳಿಕ ಬೆಂಗಳೂರಿನ ನೆಲಮಂಗಲದಲ್ಲಿ ಇದೇ ರೀತಿಯಾದಂಥ ಒಂದು ಘಟನೆ ನಡೆದಿದೆ. ಖಾಸಗಿ ಬಸ್ ಒಂದು ಯಾವ ರೀತಿಯಾಗಿ ಹೊತ್ತಿ ಉರಿತಾ ಇದೆ ನೋಡ್ತಾ ಇರ್ಬೋದು. ಈ ಬಸ್ ಬೆಂಗಳೂರಿನಿಂದ ಕಲಬುರಗಿಗೆ ಹೊರಟಿತ್ತು. ಸಾಕಷ್ಟು ಪ್ರಯಾಣಿಕರು ಕೂಡ ಈ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಎಲ್ಲರೂ ಕೆಳಗಿಳಿದಿದ್ದಾರೆ. ಆದರೆ ಬಸ್ನಲ್ಲಿದ್ದಂಥ ಲಗೇಜ್ಗಳು ಸುಟ್ಟು ಕರಕಲಾಗಿದೆ. ಬೆಂಗಳೂರಿಂದ ಹೋಗ್ತಾ ಇದೀವಿ. ಬೊಮ್ಮನಹಳ್ಳಿಯಿಂದ ಟ್ರಾವೆಲ್ ಬುಕ್ಕಿಂಗ್ ಮಾಡಿದ್ದೀವಿ. ಅದು ಮಿಸ್ಟೇಕ್. ನಾವು ಶನಿವಾರ ಹೋಗ್ಬೇಕಾಗಿತ್ತು. ಮಿಸ್ಟೇಕ್ ಆಗಿ ಇವತ್ತು ಟಚ್ ಆಯ್ತು. ಹಂಗೂನು ಹೋಗೋಣ ಅಂತ ಬಂದ್ವಿ. ಕ್ಯಾನ್ಸಲ್ ಮಾಡಿದ್ರೆ ಆಪ್ಷನ್ಸ್ ಇಲ್ಲ ಅಂತ ಹೇಳಿದ್ರು. ಸರಿ ಹೋಗೋಣ ಅಂತ ಬಂದ್ರೆ 10 ಗಂಟೆಗೆ ಬರುತ್ತೆ ಅಂತ ಹೇಳಿದವನು 10:45 ಬಂದಿದ್ದಾನೆ. ಬಿದ್ದಿದ್ದೀವಿ ಅಂದ್ರೆ ಹೆಂಗ್ ಬಿದ್ದಿದ್ದೀವಿ? ಯಾರು ಎತ್ತೋರಿಲ್ಲ ಸರ್. ನನ್ನ 2 ಮಕ್ಕಳನ್ನ ನಮ್ಮ ಪುಣ್ಯಕ್ಕೆ ಏನೂ ಆಗಿಲ್ಲ. ಎಷ್ಟು ಗಂಟೆ ಆಯ್ತಿದ್ದು? ಎಲ್ರು ಮಲ್ಕೊಂಡಿದೀವಿ. ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿದಾಗ ನಾವೇ ಬರುತ್ತೆ ಊಟಕ್ಕೆ ನಿಲ್ಲಿಸ್ತೀವಿ ಅಂದ್ರು. ಸರಿ ಮಕ್ಳು ನಾವು ತಿನ್ಕೊಂಡು ಮಲ್ಕೊಳ್ಳೋಣ ಅಂತ ಅಷ್ಟ್ರಲ್ಲಿ ನಿದ್ದೆ ಹೋಗಿದೀವಿ. ಏನಾಗಿದೆ ಗೊತ್ತಿಲ್ಲ. ಎಲ್ರು ಕೂಗಾಡುವಾಗ ನಮಗೂ ಎಚ್ಚರ ಆಯ್ತು. ಹೆಂಗ ಬ್ಯಾಗ್ ಎಲ್ಲ ಬಿಟ್ಬಿಟ್ಟು ಓಡ್ ಬಂದಿದೀವಿ. ಕೆಳಗಡೆ ಟ್ರಾಲಿ ಬ್ಯಾಗ್ ಇಟ್ಟಿದೀವಿ. ಅದ್ರಲ್ಲಿ 10 ರಿಂದ 15 ಸಾವಿರ ಬಟ್ಟೆಗಳು ಶಾಪಿಂಗ್ ಮಾಡಿದೀವಿ. 15 ದಿವಸ ಊರಿಗೆ ಹೋಗ್ತಾ ಇದೀವಿ. ಎಲ್ಲ ಸುಟ್ಟೋಗಿದೆ ಈಗ. ನಾನು ಒಬ್ಬ ಕ್ಯಾಬ್ ಡ್ರೈವರ್. ನಾನು ಅಲ್ಲಿ ಊರಲ್ಲಿ ಬಂಗಾರ ಇಟ್ಟಿದ್ದೀನಿ. ಇವಾಗ ಟೈಮ್ ಆಗಿದೆ. ಸೊ ನಮ್ಮೂರು ಜಾತ್ರೆ ಕೂಡ ಇದೆ. ಅದಕ್ಕೆ ಅಂತ ಊರಿಗೆ ಹೋಗ್ತಾ ಇದ್ವಿ. ನಾವು ಇವಾಗ ಅಲ್ಲಿ ಇಟ್ಟರು ಬಂಗಾರ ಬಿಡಿಸ್ಕೊಳ್ಳೋಕೆ ನಾವು ಅಲ್ಲಿಂದ ಮೆಜೆಸ್ಟಿಕ್ಕಿಂದ ಬುಕ್ ಮಾಡಿದ್ದು 10 ಗಂಟೆಗೆ ಅಂತ. ಸಂಜನಾ ಟ್ರಾವೆಲ್ಸ್ ಅಂತ ಸರ್, ಆನಂದರಾವ್ ಸರ್ಕಲಲ್ಲಿದೆ. ನಾವು ಅಲ್ಲಿಂದ ಬುಕ್ ಮಾಡಿದ್ದು ಬಂದಿದ್ದೀವಿ. ನಾವು ಬಂದು 1 ಅವರ್ ವೇಟ್ ಮಾಡಿದ್ವಿ. ಯಾವಾಗ ನಾವು 10 ಗಂಟೆಗೆ ಬಂದಿದ್ದೀವಿ, ಅವ್ರು ಬಂದಿದ್ದು 10:45 ಅಲ್ಲಿ ಬಂದಿದ್ದು. ಆವಾಗಲೇ ನೋಡಿದ್ವು ನಾವು. ಆವಾಗ ತುಂಬ ರ್ಯಾಶಾಗಿ ಓಡಿಸ್ತಾ ಇದ್ರು ಅಲ್ಲಿಂದ ನಾವು ಗಾಡಿನೂ. ಡ್ರಿಂಕ್ ಆ್ಯಂಡ್ ಡ್ರೈವೇ ಅವ್ರದ್ದು 100% ಡ್ರಿಂಕ್ ಆ್ಯಂಡ್ ಡ್ರೈವೇ. ಎಲ್ಲರೂ ನೋಡಿದ್ದಾರೆ. ಎಲ್ಲರೂ ಕೂಗ್ ಹಾಕಿದ್ದಾರೆ, ಸ್ಲೋ ಹೋಗಿ ಪರವಾಗಿಲ್ಲ, ಸ್ಲೋ ಹೋಗಿ ಅಂತ. ಅಲ್ಲಿ ಟೈಮಿಂಗ್ ಕರೆಕ್ಟಾಗಿ ಕ್ಯಾಚ್ ಮಾಡಿ